ನಮಸ್ಕಾರ ಸ್ನೇಹಿತರೆ, ಹೆಂಗದ್ರಿ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂತಾ ಇದೀನಿ. ಇವತ್ತು ಕೆಲವೊಂದೆರಡು ಪ್ರಶ್ನೆಗಳ ತಗೊಂಡು ನಮ್ ಜನಗಳ ಮುಂದೆ ಬಂದಿದ್ದೀನಿ. ಅವ್ರು ಹೇಗೆಲ್ಲ ಉತ್ತರ ಕೊಡ್ತಾರ ಅಂತ ಬನ್ನಿ ಹೋಗೋಣ. ನಿಮ್ ಲೈಫ್ ಅಲ್ಲಿ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾರು? ಗಿಫ್ಟ್ ಮೈ ಫಾದರ್ ಅಂಡ್ ಮದರ್. ಮೂಮೆಂಟ್ ಅನ್ನೋದು ಯಾವ್ದಿಲ್ಲ, ಬಟ್ ಆದ್ರೂ ಒಂಥರ ಅವ್ರು ನನ್ಗಾಗಿ ಎಲ್ಲಾನು ಮಾಡ್ತಾರೆ. ಅದೇ ನನ್ ಬೆಸ್ಟ್ ಮೂಮೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಅಂದ್ರೆ ಅವ್ರು ನನ್ಗೋಸ್ಕರ ಸ್ಟ್ರಗಲ್ ಮಾಡಿ ನನ್ಗೋಸ್ಕರ ಅಂತ. ಕೊಪ್ಪಳ ಜೀವನ ಬೆಸ್ಟ್ ಅನ್ಸುತ್ತಾ, ಬೆಂಗಳೂರು ಜೀವನ ಬೆಸ್ಟ್? ನಮ್ಮೂರ್ ಜೀವನ ನಮ್ಗೆ ಬೆಸ್ಟ್. ಸುಮ್ನೆ ಮನೆಯಲ್ಲಿರೋ ಸಿಚುವೇಶನ್ಸ್ ಬಂದಿರ್ತೀವಿ, ಅಷ್ಟೇ ಏನು ಮಾಡ್ತಿದೀವಿ, ಸ್ವಲ್ಪ ಸೆಟ್ಲ್ ಆಗೋವರೆಗೂ ಇರ್ತೀವಿ ಅಷ್ಟೇ. ಆಮೇಲೆ ಊರ್ ಕಡೆ ಹೋಗ್ಬಿಟ್ಟೆ ಇಲ್ಲಿ ಯಾರು ಇರಕ್ ಆಗಲ್ಲ ಬ್ರೋ. ಇಲ್ಲಿ ಲೈಫ್ ಸ್ಟೈಲ್ಗೆ ನಮ್ಗೆಲ್ಲ ಹೊಂದಕ್ಕಾಗಲ್ಲ. ಹಳ್ಳಿನೇ ಬೆಸ್ಟ್ ಅಂತೀರಲ್ಲ? ಹಳ್ಳಿನೇ ಬೆಸ್ಟ್, ಹಳ್ಳಿ ಜೀವನನೇ ಬೆಸ್ಟ್. ನಿಮ್ಗೆ ಬರ್ತಾರೆ? ನಮಗೂ ಹಳ್ಳಿ ಜೀವನನೇ ಬೆಸ್ಟ್. ಅಂದ್ರೆ ನಾನಿರೋದು ಧಾರವಾಡಲ್ಲಿ. ಅಂದ್ರೆ ಇಲ್ಲಿ ನಮ್ಮ ಅಕ್ಕರ ಮನೆಗೆ ಬಂದಿದ್ದೆ, ಹಂಗಾಗಿ ಫ್ರೆಂಡ್ ಇಲ್ಲೇ ಇರ್ತಾನಲ್ಲ, ಹಂಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಫ್ರೆಂಡ್ ಹತ್ರನೇ. ಫ್ರೆಂಡ್ ಜೋಡಿನಲ್ಲ? ಫ್ರೆಂಡ್ ಜೋಡಿನೇ. ಇನ್ನೂ ಮನೆಗೆ ಹೋಗಿಲ್ಲ ನಾನು. ಇನ್ನೂ ಮನೆಗೆ ಹೋಗಿಲ್ಲ, ಹೋಗ್ಬೇಕು, ಇನ್ಮೇಲೆ ಹೋಗ್ಬೇಕು. ನಿಮ್ ಸ್ಲ್ಯಾಂಗ್ ನೋಡಿ ಉತ್ತರ ಕರ್ನಾಟಕ ಅನ್ಕೊಂಡೆ. ಅಕ್ಷಿತಾ. ನಿಮ್ ಲೈಫ್ ಅಲ್ಲಿ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾರು? ನನ್ ಬೆಸ್ಟ್ ಗಿಫ್ಟ್ ಅಂದ್ರೆ ಮೈ ಪೇರೆಂಟ್ಸ್. ನಮ್ಮ ಅಪ್ಪ ಅಮ್ಮನೇ ನನ್ ದೊಡ್ಡ ಗಿಫ್ಟ್, ಬೆಸ್ಟ್ ಗಿಫ್ಟ್. ಬೆಸ್ಟ್ ಮೂಮೆಂಟ್ ಅಂದ್ರೆ ಐ ಆಮ್ ಅ ಡಾಕ್ಟರ್. ಸೊ ನನ್ ಗ್ರಾಜುಯೇಷನ್ ಆಗ್ಬೇಕಾದ್ರೆ ನಮ್ಮ ಅಪ್ಪನ ಮುಖ, ಅವ್ರ ಅದ್ರಲ್ಲಿ ಪ್ರೌಡ್ ಫೀಲಿಂಗ್ ಅದು ನೋಡ್ತಾ ಇರ್ಬೇಕಾದ್ರೆ ನನ್ಗೆ ಐ ಫೆಲ್ಟ್ ನನ್ ಲೈಫ್ ತುಂಬಾ ಸಾರ್ಥಕ ಅಂತ. ಇಲ್ಲಿ ವರ್ಕ್ ಮಾಡ್ತಿರೋದಾ? ನಾನು ಇವಾಗ ರೈಟ್ ನಾವು ಮಂಡ್ಯದಲ್ಲಿ ಇದ್ದೀನಿ, ಬಟ್ ನಾನು ಇಲ್ಲೇ ಇರೋದು. ಬ್ಯಾಂಗ್ಳೂರ್ ಮನೆ, ಪ್ರಾಪರ್ ಇಲ್ಲೇ. ಇವಾಗ ಇರೋದು ಮಂಡ್ಯನಾ? ಮಂಡ್ಯದಲ್ಲಿ ಓದ್ತಾ ಇದೀನಿ. ನಿಮ್ಗೆ ಮಂಡ್ಯ ಬೆಟರ್ ಅನ್ಸ್ತಾ ಇನ್ನು ಬೆಂಗಳೂರು ಬೆಟರ್? ಓ, ಬೆಂಗಳೂರು ಆಲ್ವೇಸ್, ಯಾವಾಗ್ಲೂ ಬೆಂಗಳೂರು. ನಮ್ಮ ಬೆಂಗಳೂರು ಯಾವಾಗ್ಲೂ ಬೆಸ್ಟ್. ಬೆಂಗಳೂರು ನಮ್ಮೂರು ಬೆಂಗಳೂರು. ನಿಮ್ಮ ಹೆಸರು? ಪುಣ್ಯ. ನಿಮ್ ಲೈಫ್ ಅಲ್ಲಿ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾರು? ಐ ಥಿಂಕ್ ನನ್ನ ಪೇರೆಂಟ್ಸ್. ಬೆಸ್ಟ್ ಮೂಮೆಂಟ್ ಹೇಳ್ಬೋದಾ? ಬೆಸ್ಟ್ ಮೂಮೆಂಟ್ ಏನಿಲ್ಲ, ಬಟ್ ದೇ ಆರ್ ದ ಬೆಸ್ಟ್ ಗಿಫ್ಟ್ ಫಾರ್ ಮಿ. ಯಾವ್ದಾದ್ರು ಒಂದ್ ಶೇರ್ ಮಾಡ್ಬೋದಲ್ಲ? ಶೇರ್ ಮಾಡಕ್ ಅಂತ ಅದು ಮೂಮೆಂಟ್ಸ್ ಇಲ್ಲ ನಮ್ ಜೊತೆ, ಬಟ್ ಅವರೇ ನನ್ ಪಾಲಿಗೆ ಒಂದ್ ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೇಕಂದ್ರೆ ಅಪ್ಪ ಅಮ್ಮನ ಜೊತೆ ಇದ್ದಿದ್ ಒಂದೊಂದ್ ಮೂಮೆಂಟ್ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಹೌದು, ಒಂಥರ ಎಲ್ರಿಗೂ ಒಂದ್ ದೊಡ್ಡ ಗಿಫ್ಟ್ ಅಂತ. ಕೆಲವು ವ್ಯಾಲ್ಯೂ ಮಾಡಿರ್ತಾರೆ, ಕೆಲವು ವ್ಯಾಲ್ಯೂ ಮಾಡಲ್ಲ. ಸೊ ಅವ್ರ ಜೊತೆ ಇದ್ದಿದ್ ಒಂದೊಂದ್ ಕ್ಷಣನು ಬೆಸ್ಟ್ ಮೂಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೇನೆ. ನೀವೇನ್ ಓದ್ತಾ ಇರೋದು? ನಾನು ಫಸ್ಟ್ PU. ಯಾವರು? ನಾವ್ ಆಕ್ಚುಲಿ ಮಂಡ್ಯ ಇಂದ ಇಲ್ಲಿ ಬೆಂಗಳೂರಲ್ಲಿ ಸ್ಟೇ ಆಗಿದ್ವಿ. ಬೆಂಗಳೂರು ಬೆಟರ್ ಅನ್ಸುತ್ತಾ ಇನ್ ಮಂಡ್ಯ ಬೆಟರ್ ಅನ್ಸುತ್ತಾ? ಚಿಕ್ಕದ್ರಿಂದನೂ ಹುಟ್ಟಿದಾಗ್ಲಿಂದನೂ ಇಲ್ಲೇ ಬೆಳೆದಿರೋದು, ಬಟ್ ಮಂಡ್ಯನೇ. ಅದ್ಭುತ, ಅತ್ಯದ್ಭುತ. ನಿಮ್ ಲೈಫ್ ಅಲ್ಲಿ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾರು? ನನ್ ತಮ್ಮ. ಬೆಸ್ಟ್ ಮೂಮೆಂಟ್ ಶೇರ್ ಮಾಡ್ಬೋದಾ? ನನ್ ಪೇರೆಂಟ್ಸ್ ಇಂದ ನನ್ಗೆ ಸಿಕ್ಕಿದ್ ಬೆಸ್ಟ್ ಗಿಫ್ಟ್ ಅಂದ್ರೆ ನನ್ ತಮ್ಮ. ಒಬ್ಳೇ ಇಲ್ದೆ ಅವನ್ ಜೊತೆ ಬೆಳ್ದಿದ್ದು ನಂಗೆ ತುಂಬಾ ಎಲ್ಲಾ ಮೆಮೊರೀಸು ತುಂಬಾ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದೆ ನನ್ಗೆ ಇಷ್ಟ. ನಿಮ್ ಲೈಫ್ ಅಲ್ಲಿ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾರು? ಮೈ ಪೇರೆಂಟ್ಸ್ ಅಂಡ್ ಮೈ ಫ್ರೆಂಡ್ಸ್. ಒಂದ್ ಬೆಸ್ಟ್ ಮೂಮೆಂಟ್ ಹೇಳ್ಬೋದಾ? Best moment of my life. Oh, everything is best with them and with my family. ನೀವ್ ಹೇಳ್ಬೋದಾ? ಪೇರೆಂಟ್ಸ್ ಮತ್ತೆ ಫ್ರೆಂಡ್ಸ್. ಒಂದ್ ಬೆಸ್ಟ್ ಮೂಮೆಂಟ್ ಹೇಳ್ಬೋದಾ? ಇವಳೆಲ್ಲೋ ಹೋಗ್ಬಿಟ್ಟಿದ್ಲು, ಕರ್ಕೊಂಡ್ ಬಂದ್ವಿ ವಾಪಸ್. Actually, ಎಲ್ಲಿ ಹೋಗಿದ್ದು? ವಾಪಸ್ ಕರ್ಕೊಂಡ್ ಬಂದ್ವಿ ಅವಳನ್ನ. ಬೇರೆ ಲೋಕಕ್ಕೆ ಹೋಗಿದ್ದು. ಅಲ್ಲಿ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾರು? ಬೆಸ್ಟ್ ಗಿಫ್ಟ್ ಅಂದ್ರೆ ನಮ್ ಪೇರೆಂಟ್ಸ್, ನಮ್ ಸಿಬ್ಲಿಂಗ್ಸ್. ನಮ್ ಮದರ್ ವರ್ಕಿಂಗ್ ಆಕ್ಚುಲಿ ಕಾಲೇಜಿಯೇಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋದು. ನೌ ಶಿ ಇಸ್ ರಿಟೈರ್ಡ್. ತುಂಬಾ ಹೆಲ್ಪ್ ಮಾಡಿದಾರೆ ನನ್ಗೆ. ಇವಾಗ ನಮ್ ಫಾದರ್ ಎಲ್ಲ ಪೇರೆಂಟ್ಸ್ ಬೆಸ್ಟ್ ಗಿಫ್ಟ್. ಪೇರೆಂಟ್ಸ್ ಮತ್ತೆ ನಿಮ್ಮ ದಿನದ ಒಂದು ಬೆಸ್ಟ್ ಮೂಮೆಂಟ್ ಹೇಳ್ಬೋದು ಯಾವ್ದಾದ್ರು? ಪೇರೆಂಟ್ಸ್ ಜೊತೆನಾ? ಪೇರೆಂಟ್ಸ್ ಜೊತೆ ಎಲ್ಲ ಎವ್ರಿ ಮೂಮೆಂಟ್ ಇಸ್ ಬೆಸ್ಟ್ ಮೂಮೆಂಟ್ ಅಲ್ಲಿ. ಇವಾಗ ಸ್ವಲ್ಪ ಏನ್ ನನ್ಗೆ ಹರ್ಟ್ ಆಯ್ತಂದ್ರೆ ಲಾಸ್ಟ್ 2 years ಬ್ಯಾಕ್ ಐ ಲಾಸ್ಟ್ ಮೈ ಫಾದರ್. ಇವಾಗ ನಮ್ ಮದರೇ ನಮ್ಮ ಅಪ್ಪ, ಅವರೇ ಅಮ್ಮ, ನಮ್ ಸಿಸ್ಟರ್, ಸಿಬ್ಲಿಂಗ್ಸ್. ನೆಕ್ಸ್ಟ್ ನಿಮ್ದು ಯಾವ್ದು ಪ್ರಾಪರ್? ಇದೆ ಅವ್ರು ನಮ್ದು ಬೆಂಗಳೂರೇ. ಇವಾಗ ವರ್ಕ್ ಮಾಡ್ತಾ ಇರೋದಾ? MNC ನಲ್ಲಿ ಜಾಬ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಆರ್ಟಿಸ್ಟ್ ಕೆಲಸ ಮಾಡ್ತೀನಿ, ಶೂಟ್ಸ್ ಮಾಡ್ತೀನಿ. ಇದು ನಿಮ್ದು ಕಾಲೇಜ್ ಲೈಫ್ಗೆ ಈ ವರ್ಕಿಂಗ್ ಲೈಫ್ಗೆ ಡಿಫ್ರೆನ್ಸ್ ಯಾವ ತರ ಅನ್ಸುತ್ತೆ? ಕಾಲೇಜ್ ಲೈಫ್ಗೆ ಮತ್ತೆ ಇವಾಗ ವರ್ಕ್ ಮಾಡ್ತಿದ್ದ ಪ್ರೆಸೆಂಟ್ ಆಗಿ ವರ್ಕ್ ಮಾಡೋ ಲೈಫ್, ಕಾಲೇಜ್ ಲೈಫ್ ತುಂಬಾ ಡಿಫ್ರೆಂಟ್ ಇದೆ. ಕಾಲೇಜ್ ಲೈಫ್ ನಮ್ಗೆ ಪ್ರೆಷರ್ ಇಲ್ಲ, ಟಾರ್ಗೆಟ್ಸ್ ಇರಲ್ಲ,
ಅದು ಬೆಸ್ಟ್ ಲೈಫ್. ನಮ್ಗೆ ಲೈಫ್ ಏನಂತ ಅನುಮಾನನೇ ಇರಲ್ಲ. ನಾನು ಆಚೆ ಬಂದಿಲ್ಲ, ಬರೀ ಮನೆಯಿಂದ ಕಾಲೇಜಿಂದ ಮನೆ, ತಿರ್ಗಾ ಕಾಲೇಜಿಂದ ಮೆಕ್ಡಾನಲ್ಡ್ಸ್ ಹೋಗೋದು, ಅಲ್ಲೆಲ್ಲ ಚಿಟ್ ಚಾಟ್ ಮಾಡೋದು ಫ್ರೆಂಡ್ಸ್ ಜೊತೆ, ಬರೀ ಅಷ್ಟೇ ಲೈಫ್ ಅಲ್ವಾ. ನಮ್ಗೆ ದುಡಿಯೋದು ಏನ್ ಕಷ್ಟ ಅಂತ ಆಮೇಲೆ ಆಚೆ ಬಂದಾದ್ಮೇಲೆ, ನಾವು ಕಾಲೇಜ್ ಕ್ರಾಸ್ ಆದ್ಮೇಲೆ ಗೊತ್ತಾಗಿರೋದು. ನಿಮ್ಮ ಹೆಸರು? ಶ್ರೇಯಾ. ನಿಮ್ಮ ಹೆಸರು? ಶ್ರೇಯಸ್. ನಿಮ್ಮ ಹೆಸರು? ಹಿಮಾಕ್ಷಿ. ಶ್ರೇಯಸ್. ನಿಮ್ ಲೈಫ್ ಅಲ್ಲಿ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾರು? ಬೆಸ್ಟ್ ಗಿಫ್ಟ್ ಓಕೆನ, ಬೆಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ಆನ್ ಮೈ ಬರ್ಡೇ ಟ್ರಿಪ್ ಹೋಗಿದ್ವಿ ನಮ್ ಫ್ಯಾಮಿಲಿ ಎಲ್ಲ. ಸೊ ಬೆಸ್ಟ್ ಟ್ರಿಪ್, ಬೆಸ್ಟ್ ಮೊಮೆಂಟ್ಸ್ ಮಾಡಿದೆ. ಸೊ ದಟ್ ಇಸ್ ಮೈ ಬೆಸ್ಟ್ ಗಿಫ್ಟ್. ಬೆಸ್ಟ್ ಗಿಫ್ಟ್ ಯಾರು ಇಲ್ವಾ? ಫಾದರ್, ಮದರ್, ಯಾವ್ದು? ಪರ್ಸನ್ ನನ್ ಬ್ರದರ್. ಅವ್ರ ಜೋಡಿಯಾಗಿದ್ದು ಒಂದು ಬೆಸ್ಟ್ ಮೂಮೆಂಟ್ ಶೇರ್ ಮಾಡ್ಬೋದಾ? ಬೆಸ್ಟ್ ಮೂಮೆಂಟ್ ಅದೇ ಟ್ರಿಪ್. ನಿಮ್ ಸೊ ನನ್ಗೆ ಲೈಕ್ ಎವ್ರಿ ಡೇ ಲೈಕ್ ಎಲ್ಲರೂ ಡೈಲಿ ಮೀಟ್ ಮಾಡ್ತಾ ಇರ್ತೀನಿ. ಸೊ ಐ ಫೀಲ್ ಎವ್ರಿ ಡೇ ದೇ ಆರ್ ದ ಬೆಸ್ಟ್ ಗಿಫ್ಟ್ ಫಾರ್ ಮಿ. ಸೊ ಇವತ್ತೆಲ್ಲ ಇವ್ರನ್ನ ಮೀಟ್ ಮಾಡಿದೀನಿ, ನಿಮ್ಮನ್ನ ಮೀಟ್ ಮಾಡಿದೀನಿ. ಸೊ ಇಟ್ಸ್ ಲೈಕ್ ಅ ಮೂಮೆಂಟ್ ಫಾರ್ ಮಿ. ಸೊ ನನ್ಗೆಲ್ಲ ಲೈಕ್ ಹೊಸ ಎವ್ರಿ ಡೇ ನನ್ಗೆ ಒಂದೊಂಥರ ಗಿಫ್ಟ್ ತರನೇ ಫೀಲ್ ಆಗುತ್ತೆ. ಹೊಸ ಸಿಗ್ತಾ ಇರುತ್ತಲ್ಲ, ಹೊಸ ಮೀಟ್ ಮಾಡಿದಾಗೆಲ್ಲ ಗಿಫ್ಟೇ ಅನ್ಸುತ್ತೆ. ಸೊ ಪರ್ಸನ್ ಯಾವ್ದೋ ಪರ್ಸನ್ ಹೇಳ್ಬೋದಾದ್ರೆ? ಮಾಮ್, ಅಮ್ಮ. ಬೆಸ್ಟ್ ಮೂಮೆಂಟ್ ಹೇಳ್ಬೋದಾ? ಮೂಮೆಂಟ್ಸ್ ಅಂದ್ರೆ ತುಂಬಾ ಇಲ್ಲ, ಬಟ್ ಸ್ಪೆಂಡಿಂಗ್ ಟೈಮ್ ವಿತ್ ಹರ್. ಸೊ ಅಷ್ಟೇನೆ. ನಿಮ್ ಪ್ರಾಪರ್ ಯಾವ್ರು? ಶಿವಮೊಗ್ಗ. ನಿಮ್ದು? ಬೆಂಗಳೂರು. ನಿಮ್ಗೆ ಶಿವಮೊಗ್ಗ ಬೆಟ್ರ ಬೆಂಗಳೂರು ಬೆಟ್ರ? ಆಕ್ಚುಲಿ ಬ್ಯಾಂಗ್ಳೂರೇ ಬೆಟರ್ ಅನ್ಸುತ್ತೆ, ಬಿಕಾಸ್ ಬೆಳೆದಿದ್ದೆಲ್ಲ ಇಲ್ಲೇನೆ ನಾನು. ಸೊ ಅದಕ್ಕೆ ಬ್ಯಾಂಗ್ಳೂರ್ ಇಸ್ ಲೈಕ್ ದ ಲೈಫ್ ಲೈನ್ ಫಾರ್ ಮೈ ಫ್ರೆಂಡ್ಸ್, ಫ್ಯಾಮಿಲಿ. ಲೈಕ್ ಫ್ಯಾಮಿಲಿ ಶಿವಮೊಗ್ಗನೇ, ಬಟ್ ನಾನಿರೋದೆಲ್ಲ ಇಲ್ಲೇ ಅಲ್ವಾ, ಬೆಳೆದಿರೋದೆಲ್ಲ ಇಲ್ಲೇ, ಕಾಲೇಜ್ ಎಲ್ಲ ಇದೆ. ಸೊ ಐ ಫೀಲ್ ದಿಸ್ ಇಸ್ ದ ಕಂಫರ್ಟ್ ಪ್ಲೇಸ್ ಫಾರ್ ಮಿ. ಹೆಸರು? ರಿತೇಶ್. ನಿಮ್ ಲೈಫ್ ಅಲ್ಲಿ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾರು? ನಮ್ಮ ಮಮ್ಮಿ. ಅವ್ರು ನಮ್ಗೆ ತುಂಬಾ ಜಾಸ್ತಿ ಪ್ರೇರಿತ ಮಾಡ್ತಾರ. ಏನು ಕಾಂಪಿಟೇಷನ್ಸ್ ಅಲ್ಲಿ ಇಲ್ಲಿ ನಾವ್ ಒಂದ್ಸತಿ ಹೆದರಿದ್ರೂ ಅವ್ರು ನನ್ಗೆ ಕಾನ್ಫಿಡೆನ್ಸ್ ಕೊಡ್ತಾರೆ. ಅವ್ರಕ್ಕಿಂತ ಜಾಸ್ತಿ ನನ್ನ ಲೈಫ್ ಅಲ್ಲಿ ಯಾರು ಕೊಟ್ಟಿಲ್ಲ. ಬೆಸ್ಟ್ ಮೂಮೆಂಟ್ ಹೇಳ್ಬೋದಾ ನಿಮ್ಮ ಮತ್ತೆ ಮಮ್ಮಿ ನಡುವೆ ನಡೆದಿದ್ದು? ನಮ್ಮ ಮಮ್ಮಿ ಫ್ಯಾಷನ್ ಶೋ ಅಲ್ಲಿ ಇದೆ. ಅವ್ರದನ್ನು ಪರ್ಫಾರ್ಮೆನ್ಸ್ ಇತ್ತ, ಆ ಟೈಮ್ಗೆ ನಮ್ದನ್ನು ಪರ್ಫಾರ್ಮೆನ್ಸ್ ಇತ್ತು. ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ನಾವು ಇಬ್ರು ಗೆದ್ದೇವೆ ಅಲ್ಲಿ. ಖರೆ ಆ ಮೂಮೆಂಟ್ ಯಾವ ಮದರ್ ಅಂಡ್ ಸನ್ ನಾವು ರ್ಯಾಂಪ್ ವಾಕ್ ಮಾಡಿದೇವಲ್ಲ, ಅದ್ ಬೆಸ್ಟ್ ಮೂಮೆಂಟ್. ನಿಮ್ದು ಪ್ರಾಪರ್ ಬೆಳಗಾವಿ? ಪ್ರಾಪರ್ ಬೆಳಗಾವಿ. ಇಲ್ಲಿ ವರ್ಕ್ ಮಾಡ್ತಾ ಇರೋದಾ? ಇಲ್ಲ, ನಾನು ಕಾಲೇಜ್ ಮುಗ್ತಿದೆ ಈಗ. ಇವರನ್ನು ಸ್ಟೂಡೆಂಟ್ಸ್. ನಿಮ್ಗೆ ಯಾವ್ದು ಬೆಳಗಾವಿ ಬೆಟರ್ ಅನ್ಸ್ತಾ ಬೆಂಗಳೂರು ಬೆಟರ್ ಅನ್ಸ್ತಾ? ಬೆಲ್ಗಾಂ ತುಂಬಾ ಚಲೋ ಇದೆ, ಯಾಕಂದ್ರೆ ಅಲ್ಲಿ ಕ್ಲೈಮೇಟ್ ತುಂಬಾ ಬೆಂಗಳೂರು ಗತಿನೇ ಇದೆ, ಖರೆ ಬೆಟರ್ ದೆನ್ ಬ್ಯಾಂಗ್ಳೂರ್. ಟೆಂಪರೇಚರ್ ಮಾಡ್ರೇಟ್, ಮತ್ತು ಎಲ್ಲೂ ಆಕ್ಸೆಸಿಬಲ್ ಇದೆ. ಎಲ್ಲ ಎಲ್ಲಿ ಹೋಗ್ಬೇಕಂದ್ರೆ ಒಂದ್ 10 ನಿಮಿಷ ಅಲ್ಲಿ ನಾವು ಹೋಗ್ಬಹುದು. ಇಲ್ಲೇ 1 ತಾಸು 2 ತಾಸು ಅಲ್ಲಿ ಟ್ರಾಫಿಕ್ ಅಲ್ಲಿ ಅಂತ. ನಿಮ್ ಲೈಫ್ ಅಲ್ಲಿ ಸಿಕ್ಕ ಬೆಸ್ಟ್ ಗಿಫ್ಟ್ ಯಾರು? ನಮ್ ಪೇರೆಂಟ್ಸ್. ಯಾವ್ದಾದ್ರು ಬೆಸ್ಟ್ ಮೂಮೆಂಟ್ ಶೇರ್ ಮಾಡ್ಬೋದಾ? ನಿಮ್ ಪೇರೆಂಟ್ಸ್ ಮತ್ತೆ ಮಧ್ಯೆ ನಡೆದಿರೋದು? ಪೇರೆಂಟ್ಸ್ ಮತ್ತೆ ಐ ಮೀನ್ ಎಲ್ಲ ಬೆಸ್ಟ್ ಮೂಮೆಂಟ್ಸ್ ಅಲ್ವಾ. ನಮ್ ಪೇರೆಂಟ್ಸ್ ಜೊತೆಗೆ ಇರೋದೇ ಒಂದು ಬೆಸ್ಟ್ ಬ್ಲೆಸ್ಸಿಂಗ್ ಪ್ಲಸ್ ಬೆಸ್ಟ್ ಮೂಮೆಂಟ್ಸ್ ಎಲ್ಲ. ಯಾವ್ದಾದ್ರು ಪರ್ಟಿಕ್ಯುಲರ್ ಒಂದ್ ಮೂಮೆಂಟ್ ಹೇಳ್ಬೋದಾ? ನನ್ಗೆ 2 ಅಕ್ಕ ಇದ್ದಾರೆ. ಸೊ ಅವ್ರದ್ದು ಮದ್ವೆ, ಅದು ಫುಲ್ ಫ್ಯಾಮಿಲಿ ಜೊತೆಗಿದ್ದು ಅದೊಂದು ಬೆಸ್ಟ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಇವಾಗ ಏನ್ ಮಾಡ್ತಾ ಇರೋದು ನೀವು? ನಾನು ಆಕ್ಚುಲಿ HR ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರಾಪರ್ ನಿಮ್ದು? ನಾನ್ ಮಂಗ್ಳೂರು. ನಿಮ್ಗೆ ಮಂಗ್ಳೂರ್ ಬೆಟರ್ ಅನ್ಸುತ್ತಾ ಇನ್ ಬೆಂಗಳೂರು ಬೆಟರ್ ಅನ್ಸುತ್ತಾ? ನಮ್ಮೂರು ಮಂಗ್ಳೂರು. ಬ್ಯಾಂಗ್ಳೂರು ಚೆನ್ನಾಗಿದೆ, ಬಟ್ ಮಂಗ್ಳೂರೇ. ಮಂಗ್ಳೂರ ಬೆಟರ್ ಅನ್ಸುತ್ತಲ್ವಾ? ಮಂಗ್ಳೂರು ಇಷ್ಟ. ಮಂಗ್ಳೂರ್ ಇಷ್ಟ. ಎಜುಕೇಶನ್ ಮಾಡಿದಿಲ್ಲ ಅಲ್ಲೇ? ಎಲ್ಲ ಅಲ್ಲಿ. ಏನ್ ಡಿಫ್ರೆನ್ಸ್ ಅಲ್ಲಿ ಲೈಫ್ಗೆ ಇಲ್ಲಿ ಲೈಫ್ಗೆ? ಅಲ್ಲಿ ಸ್ವಲ್ಪ ಆಬ್ವಿಯಸ್ಲಿ ಫ್ಯಾಮಿಲಿ ಮಿಸ್ ಆಗ್ತಾರೆ, ಅಂದ್ರೆ ಫ್ಯಾಮಿಲಿ ಎಲ್ಲ ಅಲ್ಲಿ ಇರೋದು. ಮತ್ತೆ ಇಲ್ಲಿ ಸ್ವಲ್ಪ ಫಾಸ್ಟ್ ಬೇಸ್ ಲೈಫ್. ಸೊ ಅದೇ ಒಂದು ಡಿಫ್ರೆನ್ಸ್ ಅಂತ ಅನ್ಸ್ತಾ ಇದೆ. ಅದೇ ಬೆಟರ್ ಅನ್ಸುತ್ತಲ್ಲ? ಬೆಟರ್ ಅಂದ್ರೆ ಸ್ವಲ್ಪ ಎಲ್ರು ಅಲ್ಲೇ ಇದ್ದಾರಲ್ವಾ, ಸೊ ಅಟ್ಯಾಚ್ಮೆಂಟ್ ಇರತ್ತೆ ನಮ್ಗೆ. ಎಷ್ಟು ಹೇಳಿದ್ರು ಇಲ್ಲಿ ಫ್ರೆಂಡ್ಸ್ ಇದ್ದಾರೆ, ಸೊ ಆತರ ಇದೆ. ಬಟ್ ಸ್ಟಿಲ್ ಫ್ಯಾಮಿಲಿ ಅಂಡ್ ನಾವು ಎಲ್ಲಿ ಹುಟ್ಟಿ ಬೆಳ್ತೀವೋ ಅದೇ ಇಂಪಾರ್ಟೆಂಟ್. ಉಮೇಶ್ ಖಾನ್. ನಿಮ್ ಲೈಫ್ ಅಲ್ಲಿ ಬೆಸ್ಟ್ ಗಿಫ್ಟ್ ಅಂತ ಯಾರು? ನಮ್ಮ ಅಮ್ಮ ಅಪ್ಪ. ಬೆಸ್ಟ್ ಮೂಮೆಂಟ್ ಹೇಳ್ಬೋದು? ನಾನು ಮಮ್ಮಿ ನಮ್ಮ ಅಮ್ಮಗೆ ಹೋಲಿ ಪ್ಲೇಸ್ ಮಕ್ಕಾ ತಗೊಂಡು ಹೋಗಿದೆ. ಅಲ್ಲಿ ಕಳಿಸ್ಕೊಟ್ಟಿದ್ದೀರಾ? ಎಸ್. ಓಕೆ, ಕನ್ನಡದ ಬಗ್ಗೆ ಹೇಳ್ಬೇಕಾದ್ರೆ ಯಾವ್ದಾರ ಒಂದು OM ಹೇಳ್ತೀರಾ? ಆಕ್ಚುಲಿ ಕನ್ನಡ 50-50-60 ಬ್ಯಾಲೆನ್ಸ್. ಬಟ್ ಸ್ಕೂಲ್ ನಮ್ ಕನ್ನಡ ಸರ್ ನಕ್ಕಲ್ಸ್ ಮೇ ಮಾರ್ಕೆ ಒಂದ್ ಪೊಯಮ್ ಹೇಳಿದ್ದಾರೆ. ಕನ್ನಡ ಎನ್ನುವುದ ಜೀವನದಿ, ಗಿರಿವಿನ ಸಂಪದ 2 ಬದಿ, ಪಂಪ ಮಹಾಚಳ ಜೋಡಿ
That's it, bro. But Thank you, that bro. was the Thank you, best thank you, bro. moment, and proud Kannadiga, and proud from Bangalore, Karnataka, and show some love. ನೋಡಿದ್ರಲ್ಲ ಸ್ನೇಹಿತರೆ, ನಮ್ ಜನಗಳ ಹೆಂಗೆಲ್ಲ ಉತ್ತರ ಕೊಟ್ರು ಅಂತಂದು. ನಿಮ್ ಲೈಫ್ ಅಲ್ಲಿ ಬೆಸ್ಟ್ ಗಿಫ್ಟ್ ಯಾರು ಅನ್ನೋದು ಕಮೆಂಟ್ ಮಾಡಿ, ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಯಾವ ತರ ಕಂಟೆಂಟ್ ಮಾಡ್ಬೇಕನ್ನೋದು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.